ಚಂಚಲರಾಗಿ ನಿಲ್ಲಬೇಕು. ಹಾಗಿದ್ರೆ ಈ ಬರ್ಬರಿಕನ ಜೀವನದಲ್ಲಿ ಎಳಿಸಿದ್ದೆಲ್ಲವೂ ಪರಿಪೂರ್ಣವಾಗಿ ದೊರಕಿದೆಯೇ ಎನ್ನುವುದು ಇವತ್ತಿಗೂ ಪ್ರಶ್ನೆಯಾಗಿ ಉಳಿದಿದೆ. ಕಾರಣ ನಾವು ಆಲೋಚನೆ ಮಾಡಬೇಕಾದದ್ದು ಬಹಳಷ್ಟು. ಆಷಾಢದ ಆಕಾಶದಂತೆ ಜೀವನ ಆಗಬಾರದು. ಪರಿಪೂರ್ಣತೆಯ ತುದಿಯನ್ನ ಕಾಣಬೇಕು ಅಂತಾದ್ರೆ ಹಲವಾರು ಪ್ರಶ್ನೆಗಳು ಮನಸ್ಸಿನಲ್ಲಿ ಗೊಂದಲವಾಗಿ ನಿಂತಿದೆ. ಅದಕ್ಕಾಗಿ ಸಮರ್ಪಕವಾದ ಉತ್ತರವನ್ನ ಪಡೆಯಬೇಕು ಅಂತಾದ್ರೆ ಯಾರ್ಯಾರನ್ನು ಹೋಗಿ ಪ್ರಶ್ನಿಸಿದ್ರೆ ಪ್ರಯೋಜನ ಉಂಟಾ? ಭೂಮಿಯಲ್ಲಿ ಬಿದ್ದವ ಭೂಮಿಯನ್ನೇ ಆಶ್ರಯಿಸಬೇಕು ಬಿಟ್ರೆ ಆಕಾಶವನ್ನು ಆಶ್ರಯಿಸಿದ್ರೆ ಆಗ್ತದೋ? ಸ್ವತಂತ್ರವಾಗಿ ಎದ್ದು ನಿಲ್ಲಬೇಕು ಅಂತಾದ್ರೆ, ನಾವು ಏನಾದ್ರೂ ಸಾಧನೆ ಮಾಡಬೇಕು ಅಂತಾದ್ರೆ ಅದಕ್ಕೆ ಹೇತುವಾಗಿ ನಿಂತದ್ದು ನಮ್ಮ ಪೂರ್ವಾಪರ. ಆ ಪೂರ್ವಾಪರವನ್ನು ತಿಳಿಯಬೇಕು ಅಂತಾದ್ರೆ ಇದುವರೆಗೆ ಅರಿಯದಿರುವಂತ ಕೆಲವಾರು ಪ್ರಶ್ನೆಗಳು, ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳಬೇಕು ಅಂತಾದ್ರೆ ತಾಯಿಯನ್ನೇ ಹೋಗಿ ಕಾಣಬೇಕೆನ್ನುವುದು ನನ್ನ ಮನಸ್ಸಿಗೆ ಬಂದಿರುವ ವಿಚಾರ. ಯಾವತ್ತಿನ ಹಾಗೆ ಆಟದಂಗಳದಲ್ಲಿ ಆಟವಾಡುತ್ತಿರುವಂತಹ ಸಂದರ್ಭ, ಮನಸ್ಸಿನಲ್ಲಿ ಹುಟ್ಟಿರುವಂತಹ ಸಂದೇಹಗಳಿಗೆ ಇವತ್ತೇ ಕಡಿವಾಣವನ್ನು ಹಾಕಬೇಕೆನ್ನುವಂತ ತೀರ್ಮಾನದಲ್ಲಿ ಇದ್ದವನ ಮಾಡುವುದಾಗಿ ತಾಯಿಯನ್ನ ಕಂಡು ಮನಸ್ಸಿನಲ್ಲಿ ಉದ್ಭವಿಸಿರುವಂತಹ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಸತ್ಯ ತಿಳಿದಿದ್ರೆ ತಾಯಿಗಲ್ಲದೆ ಮತ್ತಿನ್ಯಾರಿಗೆ ಅಲ್ವಾ? ಅರ್ಥ ಮಾಡಿಕೊಂಡಿದ್ದೀರಿ ಅಂತಾದ್ರೆ ಪ್ರಶ್ನೆ ಅನ್ನೋದು ಪ್ರಧಾನವಾಗಿ ಅದನ್ನು ಕೇಳಬೇಕು ಅಂತಾದ್ರೆ ಒಟ್ಟಾರೆಯಾಗಿ ಅಲ್ವಲ್ಲ ತಾಯಿ? ಶರಣು
ನಿಮ್ಮ ಮಗನ ಅನಂತಾನಂತ ಧನ್ಯವಾದಗಳು, ನಮಸ್ಕಾರಗಳು. ಶುಭವಾಗಲಿ ಎದ್ದೇಳು ಮಗು. ಧನ್ಯವಾದ ಯಾಕೆ? ಯಾಕೆ? ಪ್ರಪಂಚದ ಬೆಳಕನ್ನ ಕಾಣಿಸುವಲ್ಲಿ ಅದಷ್ಟು ಕಷ್ಟವನ್ನ ಪಟ್ಟು ಇಷ್ಟು ಎತ್ತರಕ್ಕಾಗಿ ಬೆಳೆಸಿ ನಿಂತಿದ್ದವರು ನೀವು. ಹೌದು. ಆಮುಖಾಯಣವಾಗಿ ಧನ್ಯವಾದ ಮತ್ತೆ ನಮಸ್ಕಾರ. ಇದು ನಮ್ಮ ಸಂಸ್ಕಾರ. ಹೌದು ಅಲ್ವಾ? ತಂದೆ ತಾಯಿಗಳಿಗೆ ನಮಸ್ಕರಿಸಿಕೊಳ್ಳುವುದು, ಗುರು ಹಿರಿಯರನ್ನ ಕಂಡಾಗ ಗೌರವಿಸುವುದು, ಹೌದು. ಇಂಥದ್ದೆಲ್ಲ ವಿಶೇಷತೆ ಇರುವುದಿದ್ರೆ ಅದು ನಮ್ಮ ಸಂಸ್ಕೃತಿಯಲ್ಲಿ. ಹೌದು ಅಮ್ಮ. ಹಿರಿಯರಲ್ಲಿ ಪ್ರೀತಿ, ಹಿರಿಯರಲ್ಲಿ ಪ್ರೀತಿ, ಹೌದು, ಹಿರಿಯರಲ್ಲಿ ಭಕ್ತಿ, ಹೌದು ಹೌದು ಬೇಕು ತಾಯಿ. ಆಟದಂಗಳಕ್ಕೆ ಇಳಿಯುವ ಮೊದಲಾಗಿ ನಿಮ್ಮಿಂದಲೇ ಆಶೀರ್ವಾದವನ್ನು ಪಡೆದು ಆಟದಂಗಳಕ್ಕೆ ಇಳಿದವ ನಾನು. ನಿಜ. ಇನ್ನೇನು ಜಯವನ್ನ ಸಾಧಿಸಿ ಆ ಜಯವನ್ನ ಸಂಭ್ರಮಿಸಬೇಕೆನ್ನುವಷ್ಟರಲ್ಲಿ ನನ್ನ ಓರಿಗೆ ಮಕ್ಕಳು ನನ್ನನ್ನು ಕರೆದು ಆಡಿದ್ರು. ಏನಂತ? ಬರ್ಬರೀಕ, ನೀನು ಜೀವನದಲ್ಲಿ ಪರಿಪೂರ್ಣನಾಗಿದ್ದಿ ಎನ್ನುವ ಹಾಗೆ ನೀನು ತಿಳಿದುಕೊಂಡ್ರೆ ಅದು ಶುದ್ಧ ತಪ್ಪು. ನೀನಿನ್ನು ಪರಿಪೂರ್ಣನಾಗ್ಲಿಲ್ಲ ಅಂತ ಹೇಳಿ ಯಾಕೆ ಅಂತ ಪ್ರಶ್ನಿಸಬೇಕಾಗಿತ್ತು. ತಿರುಗಿ ಪ್ರಶ್ನೆಯನ್ನು ಕೇಳಿದ. ಹಾಗೆ ಹೇಳಿದ್ದು, ನಿನ್ನ ತಂದೆ ಯಾರು ಅಂತ ಪ್ರಶ್ನೆ ಮಾಡಿದ್ದು. ಹೌದಾ? ಯಾವ ಮಕ್ಕಳಲ್ಲೇ ಆಗಿ ನಿಮ್ಮ ತಂದೆ ತಾಯಿಗಳು ಯಾರು ಅಂತ ಕೇಳಿದಾಗ ಎದೆ ಉಬ್ಬಿಸಿ ತಲೆ ಎತ್ತಿ ಉತ್ತರವನ್ನು ಕೊಡ್ತಾರೆ. ಆದ್ರೆ ಇವತ್ತಿನ ದಿವಸ ನಾನು ಶಕ್ತನಾಗಲಿಲ್ಲ ತಾಯಿ. ಅವರು ಕೇಳಿರುವಂತ ಪ್ರಶ್ನೆಗೆ ತಲೆ ತಗ್ಗಿಸಿ ಬರುವಂತ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಇದಕ್ಕೆ ಕಾರಣ ಏನೆನ್ನುವುದನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದೆ. ಜನ್ಮದಾರಭ್ಯ, ಹುಟ್ಟಿದಾಗಿನಿಂದ ಇದುವರೆಗೆ ಮಗನೇ ನಿನ್ನ ತಂದೆ ಇಂಥವೆನ್ನುವ ಹಾಗೆ ತೋರಿಸಿಕೊಟ್ಟವರು ನೀವಲ್ಲ. ನಾನು ತೋರಿಸಲಿಲ್ಲ. ಪ್ರಪಂಚದಲ್ಲಿ ಏನು ಗೊತ್ತಾ, ತಾಯಿ ಅಂತ ಹೇಳಿದ್ರೆ ಸತ್ಯ ನಿಜ, ತಂದೆ ಅಂತ ಹೇಳಿದ್ರೆ ತಾಯಿ ತೋರಿಸಿದವ. ಹೌದು. ಇದುವರೆಗೆ ನಿನ್ನ ತಂದೆ ಇಂಥವೆನ್ನುವ ಹಾಗೆ ತೋರಿಸಿಕೊಟ್ಟವರಲ್ಲ. ಜನ್ಮದಾರಭ್ಯ ನಾನು ಪ್ರಾಣದಾದೆ, ಜನ್ಮದಾತ. ಹಾಗಂತ ನಾನು ಉದ್ಭವ ಮೂರ್ತಿಯೇನೂ ಅಲ್ಲ, ಹಾಗಂತ ನಾನು ದತ್ತವಾಗಿ ನೀವು ಪಡೆದವರು ಅಲ್ಲ. ಹಾಗಂತ ಹಾಗೆ ಪಡೆದಿದ್ದು ಇಂಥದೊಂದು ವಾತ್ಸಲ್ಯವೋ ಮಮತೆಯೋ ಪ್ರೀತಿಯೋ ಎಲ್ಲಿಯಾದ್ರೂ ಒಂದು ಸ್ವಲ್ಪ ಆದ್ರೂ ಲೋಪದೋಷ ಬರ್ತಾ ಇತ್ತು ಏನು, ಅದ ಯಾವುದರ ಕುಂದು ಕೊರತೆ ಇಲ್ಲದೆ ಹಾಗೆ ಎದೆ ಎತ್ತರಕ್ಕೆ ಮಗನನ್ನು ಬೆಳೆಸಿ ನಿಲ್ಲಿಸಿದ್ದೀರಿ. ಕಾಲ ಕಾಲಕ್ಕೆ ಬೇಕಾದಂತ ಸಂಸ್ಕಾರವನ್ನು ಕೊಡಿಸುವಲ್ಲಿ, ಬೇಕಾದಂತ ವಿದ್ಯೆಯನ್ನ ಮನೆಯಲ್ಲಿ ಹೇಳಿಕೊಡುವಲ್ಲಿ ಮೂಲ ಕಾರಣಕರ್ತರಾಗಿ ನಿಂತವರು ನೀವು. ಎಲ್ಲ ವಿಭಾಗದಲ್ಲಿಯೂ ಸಮರ್ಥರಾದಂತಹ ಮಗನಿಗೆ ಈ ಕುಟುಂಬದ ವಿಚಾರವಾಗಿ ಅಲ್ಲ, ನಮ್ಮ ಹಿನ್ನೆಲೆಯ ಕುರಿತಾಗಿ ಅಲ್ಲ, ನಮ್ಮ ವಂಶದ ಕುರಿತಾಗಿ ತಿಳಿಯಲಿಲ್ಲ ಅಂತಾದ್ರೆ ನಾನು ಪೂರ್ಣನಾಗ್ತೇನೋ ಅಪೂರ್ಣನಾಗ್ತೇನೆ? ಅಪೂರ್ಣ ಅಂತ ಅಲ್ವಾ? ನಿಮ್ಮ ಮಗ ಪೂರ್ಣನಾಗಬೇಕು ಅಂತಾದ್ರೆ ಇವತ್ತು ನಾನು ಕೇಳುವಂತ ಎಲ್ಲಾ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ನಿರೀಕ್ಷೆ ಮಾಡ್ತೇನೆ. ನನ್ನ ತಂದೆಯ ಇದ್ದಾರೆ ಅಂತಾದ್ರೆ ಈ ಹೊತ್ತು ನಮ್ಮೊಟ್ಟಿಗೆ ಇಲ್ಲಿ ಆಗಿಲ್ಲ, ನಾವಿಲ್ಲಿ ಇರುವಂತ ಅವಶ್ಯಕತೆ ಆದ್ರೂ ಏನು ಇಷ್ಟ ಆಗಿಯೂ ನಿಮ್ಮಲ್ಲಿ ಏನಾದ್ರೂ ವೈಮನಸ್ಸು ಬೆಳೆದು ತಂದೆ ನಮ್ಮನ್ನ ಅಗಲಿ ಹೋಗಿದ್ದಾರೋ, ಈ ಎಲ್ಲ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಮನೆ ಮಾಡಿದೆ. ಅಮ್ಮ, ಅದಕ್ಕಾಗಿ ನಿಮ್ಮ ಚರಣ ಕಮಲಗಳಿಗೆ ನಮಸಿ ಕೇಳಿಕೊಳ್ಳುವುದು ಒಂದೇ, ನನ್ನ ತಂದೆ ಯಾರು, ನಮ್ಮ ವಂಶ ಯಾರು, ನಮ್ಮ ತಂದೆ ಯಾಕೆ ಇಲ್ಲಿಲ್ಲ, ಎಲ್ಲದಕ್ಕೂ ಉತ್ತರ ಬೇಕಮ್ಮ. ನಾವು ಸಾಧಾರಣ ವಂಶದವರಂತ ಭಾವಿಸಿಕೊಂಡೇನೋ ಮಗನೇ. ಅಂದ್ರೆ ಮಗು, ಎಲ್ಲಿಯಾದ್ರೂ ಈ ಪ್ರಶ್ನೆಗೆ ಉತ್ತರವನ್ನು ನಾನು ಮೊದಲೇ ಕೊಟ್ಟಿದ್ದಿದ್ರೆ ನಿನ್ನ ಗೆಳೆಯರು ನಿನ್ನನ್ನು ಪ್ರಶ್ನಿಸಿದಾಗ ನನಗೆ ಬೇಸರ ಆಗುವುದೇ ಇಲ್ಲವಿದ್ದಿತ್ತು. ನಾನು ಯಾಕೆ ಹೇಳಲಿಲ್ಲ? ನೀನಾಗಿ ಕೇಳಲಿ ಆಮೇಲೆ ಹೇಳುವಂತ ನಾನು ಸುಮ್ಮನೆ ಇದ್ದೆ. ಕೆಲವು ಪ್ರಶ್ನೆಗಳು ಹಾಗೆ ಅಲ್ವ ತಾಯಿ? ನಾವಾಗಿ ಉತ್ತರ ಕೊಡುವ ಬದಲಾಗಿ ಪ್ರಶ್ನೆ ಕೇಳಿದಾಗ ಮಾತ್ರ ಅದಕ್ಕೊಂದು ಸ್ವಾರಸ್ಯ ಅಂತ. ಈಗ ಪ್ರಪಂಚದಲ್ಲಿಯೇ ಪ್ರಖ್ಯಾತಿ ಎತ್ತಿದಂತಹ ವಂಶ ಯಾವುದು ಕೇಳಿದ್ರೆ ಒಂದು ಸೂರ್ಯ ವಂಶ, ಮತ್ತೊಂದು ಚಂದ್ರವಂಶ. ಸರಿ, ಅಂತಹ ಚಂದ್ರವಂಶದಲ್ಲಿ ಆವಿರ್ಭಾವಕ್ಕೆ ಬಂದವರಲ್ಲಿ ಪಂಚ ಪಾಂಡವರು, ಅದರಲ್ಲಿ ಹಿರಿಯವನೇ ಧರ್ಮಶ್ರೇಷ್ಠನಾದಂತಹ ಧರ್ಮರಾಯ, ಇನ್ನು ಎರಡನೆಯವನು ಭೀಮಸೇನ, ಮೂರನೆಯವನು ಮಧ್ಯ ಪಾಂಡವಿ ಅಂತ ಅನಿಸಿಕೊಂಡವನೇ ಅರ್ಜುನ, ಆಮೇಲೆ ನಕುಲ ಸಹದೇವ. ಮಗನೇ, ಭೀಮಸೇನ ಅಂತ ಹೇಳಿದ್ನಲ್ಲ, ಭೀಮಸೇನ ಹಾಗೂ ಹಿಡಿಂಬಿಯರಿಂದ ಪ್ರಪಂಚದ ಬೆಳಕನ್ನ ಕಂಡವನೇ ಕಲಿಘಟೋತ್ಕಜ. ನನ್ನ ವಿಚಾರ ಏನು ಅಂತ ಹೇಳಿದ್ರೆ ಅವ್ರ ವಿಚಾರ ಎಲ್ಲ ಯಾಕಿರುವುದು ಮಗನೇ? ನಿನ್ನ ವಿಷಯ ಅಲ್ಲೇ ಹತ್ತಿರ ಬಂತು. ಈಗ ಒಂದಿವರೆಗೂ ಸರಿ 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 ಸರಿ. ಕಲಿ ಘಟೋತ್ಕಜ ಹಾಗೂ ಮೌರ್ಯರಿಂದ ಧರೆಯ ಬೆಳಕನ್ನು ಕಂಡಂತಹ ನೀನೇ ಬರ್ಬರಿಕ. ಅಂದ್ರೆ ನಾನು ಚಂದ್ರವಂಶೋದ್ಭವನ? ಹೌದು ಮಗನೇ, ಘಟೋತ್ಕಜನೇ ನಿನ್ನ ಅಪ್ಪ. ಹೌದಾ? ಹಾಗಿದ್ರೆ ಅಪ್ಪ ಇಲ್ಲಿ ಆಗಿಲ್ಲ? ರಾಜಸೂಯೋದ್ವರೆಗೆ ಆಗಿಟ್ಟು ಹೋಗಿದ್ದಾರೆ ಅವರು, ಕಾರ್ಯಾರ್ಥಿಯಾಗಿ ಹೋದವರಿದ್ದಾರೆ. ಅವರು ಮನೆಯಿಂದ ಹೊರಡುವಂತಹ ಹೊತ್ತಿಗೆ ನಾನು ತುಂಬು ಗರ್ಭಿಣಿಯಾಗಿದ್ದವರು. ಸರಿ, ಈಗ ಇನ್ನೇನು ಅವರು ಮನೆ ಬರುವಂತಹ ಉತ್ಸಾಹದಲ್ಲಿ ಇರಬಹುದು, ಮಗನನ್ನು ನೋಡ್ಬೇಕು ಎನ್ನುವ ಹಾಗೆ. ಹೌದಾ? ಹಾಗಾಗಿ ಇನ್ನೇನು ಬರ್ತಾರೆ, ಕೆಲವೇ ದಿನಗಳಲ್ಲಿ ಬರ್ತಾರೆ. ಸಮಾಧಾನ ಆಯ್ತು. ಆದಷ್ಟು ಬೇಗ ತಂದೆಯನ್ನು ನೀನು ನೋಡಬಹುದು. ಸಮಾಧಾನ ಆಯ್ತಮ್ಮ. ಯಾವೆಲ್ಲ ಪ್ರಶ್ನೆಗಳು ನನ್ನಲ್ಲಿಯೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೆ, ಅದಕ್ಕೆ ಸಮರ್ಪಕವಾದಂತ ಉತ್ತರವನ್ನು ನಿಮ್ಮಿಂದ ನಾನು ಪಡೆದದ್ದು. ಇನ್ನು ಮುಂದೆ ನಿನ್ನ ಗೆಳೆಯರು ಕೇಳಿದ್ರೆ ನಾಳೆ ಯಾರು ಕೇಳುವುದು ಬೇಡ, ನಾನೇ ಉತ್ತರ ಕೊಡ್ತೇನೆ.
ನಿನ್ನೆ ಕೇಳಿದ ಪ್ರಶ್ನೆಗೆ ಇವತ್ತು ನಾ ಉತ್ತರ ಕೊಡ್ತೇನೆ. ಹಾ. ನಾನು ಚಂದ್ರವಂಶೋದ್ಭವ, ಘಟೋತ್ಕಚನಿಗೆ ಮಗ ಎನ್ನುವುದನ್ನು ಎದೆ ಉಬ್ಬಿಸಿ ಹೇಳ್ತೇನೆ. ಅಮ್ಮ, ಇದಿಷ್ಟು ಪೂರ್ವಾಪರ ತಿಳಿದೆ, ಆದ್ರೆ ನನ್ನ ಭವಿಷ್ಯದ ಕುರಿತಾಗಿ ಒಂದು ಆಲೋಚನೆ ಬಂದಿದೆ. ಭವಿಷ್ಯದ ಕುರಿತಾಗಿ? ಹೌದು. ಅದೇನು ಮಗನೇ? ಅಮ್ಮ, ಪರ್ವಕಾಲ ಅಂತ ಭಾವಿಸ್ತೇನೆ. ಯಾಕೆ? ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಎನ್ನುವುದು ದೊರಕಿತು. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆಗಳು ಅಂಧಕಾರವಾಗಬಾರದು, ಸುಜ್ಞಾನದ ಬೆಳಕಾಗಿ ತೋರುವುದಕ್ಕೆ ನೀವು ಮನ ಮಾಡಿದ್ದೀರಿ. ಹಾಗೆ ನನ್ನ ಭವಿಷ್ಯದ ಕುರಿತಾಗಿ ನಾನು ಆಲೋಚನೆ ಮಾಡಿದವ. ಅಮ್ಮ, ಪ್ರಪಂಚದಲ್ಲಿ ನಾವು ಅನೇಕ ಮಕ್ಕಳನ್ನು ನೋಡ್ತೇವೆ. ನಾವು ಕೇಳಿದ್ದು ಉಂಟು, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಪ್ರಾಥಮಿಕವಾದಂತಹ ಬೇಕಾದಂತಹ ಶಿಕ್ಷಣವನ್ನು ತೋರಿಸಿಕೊಟ್ಟವರು ನೀವು. ಹೌದು, ಆದ್ರೆ ಅಷ್ಟು ಮಾತ್ರ ಸಾಕಾದಂತ ವ್ಯಕ್ತಿಯ ಬದುಕಿಗೆ ಅವೊಬ್ಬ ಸಾಧಕನಾಗಿ ನಿಲ್ಲಬೇಕೆನ್ನುವುದು ಎನ್ನಬೇಕಂತಾದ್ರೆ ವಿದ್ಯೆ ಎನ್ನುವುದು ಪ್ರಧಾನವಾಗಿರ್ತದಂತೆ. ನಿಜ. ಈಗ ಕೆಲವು ಮಕ್ಕಳನ್ನೆಲ್ಲ ನಾವು ಕಂಡದ್ದುಂಟು, ಕೇಳಿದ್ದುಂಟು. ಒಂದೇ ವಿಭಾಗದಲ್ಲಿ ಅಭ್ಯಾಸವನ್ನು ಮಾಡಿ ಅದರಲ್ಲಿ ಉತ್ತೀರ್ಣತೆಯನ್ನು ಕಂಡು ಅದರ ಮೂಲಕವಾಗಿ ಸಾಧನಾ ಶಿಖರವನ್ನು ಏರುವುದಕ್ಕೆ ಮನ ಮಾಡ್ತಾರೆ. ಆದ್ರೆ ನಾನು ಹಾಗಲ್ಲ ತಾಯಿ. ಸರ್ವಸಿದ್ಧಿಯ ಪಡೆಯುವ ಆಸೆ, ಭವಿಷ್ಯತ್ತಿನಲ್ಲಿ ಏನಾಗ್ತದೆ ಎನ್ನುವುದನ್ನು ವರ್ತಮಾನದಲ್ಲಿ ತಿಳಿಯುವಂತ ವಿಶೇಷವಾದಂತಹ ಶಕ್ತಿ ಉಳ್ಳಂತ ಸರ್ವಸಿದ್ಧಿ, ಅದನ್ನ ಪಡೆಯಬೇಕೆನ್ನುವಂತ ಮನ ಮಾಡಿದ್ದೇನೆ. ಅದಕ್ಕಾಗಿ ಯೋಗ್ಯವಾದಂತಹ ಗುರುವಿನ ಸಾನ್ನಿಧ್ಯವನ್ನು ಸಾಮೀಪ್ಯವನ್ನು ಸೇರಿ ಅವರ ದಿವ್ಯ ಮಂತ್ರಾಕ್ಷತೆಗೆ ಶಿರವನ್ನು ಒಡ್ಡಬೇಕೆನ್ನುವಂತ ತೀರ್ಮಾನದಲ್ಲಿ ನಾನಿದ್ದವ. ಅದಕ್ಕಾಗಿ ಕಳುಹಿ ಕೊಡುವೀರ. ನಾನು ಎಲ್ಲಿಗಂತ ಹೋಗಿ ಎಲ್ಲಿಗೆ ಹೋಗುದು? ಪ್ರಪಂಚ ಹೀಗುಂಟು ಎನ್ನುವ ಹಾಗೆ ತಿಳಿದವ ನಾನಲ್ಲ. ಅದನ್ನ ಸಮರ್ಥವಾಗಿ ತಿಳಿದವಳಿದ್ರೆ ನೀವು ಯೋಗ್ಯವಾದಂತಹ ಗುರುಗಳು ಎಲ್ಲಿದ್ದಾರೆ ಅವರ ಗುರುಮಠವನ್ನ ಸೇರುವುದಕ್ಕೆ ನೀವು ಕಾರಣಕರ್ತರಾಗಿ ನಿಲ್ಲಬೇಕು. ಅಂತವರು ಎಲ್ಲಿದ್ದಾರೆ? ವಿದ್ಯೆಗಾಗಿ ನನ್ನನ್ನ ಕೊಡಬೇಕು. ಮಗನೇ, ನಿನ್ನ ಪ್ರಶ್ನೆ ಏನು ಸಹಜವಾದದ್ದು. ವ್ಯಕ್ತಿಯಾದವನು ಜೀವನದಲ್ಲಿ ಕೀರ್ತಿಯನ್ನ ಸಾಧಿಸಬೇಕು ಅಂತಾದ್ರೆ ಮುಂದೆ ಗುರಿ ಇರ್ಬೇಕು, ಹಿಂದೆ ಯೋಗ್ಯವಾದಂತ ಗುರು ಇರ್ಬೇಕು ಅಲ್ವಾ? ಅಂತಹ ಒಂದು ಗುರು ಸಾನ್ನಿಧ್ಯ ಸೇರುವಂತಹ ಹಂಬಲ ನಿನಗೆ ಖಂಡಿತ. ಮಗು, ನಿನ್ನ ಮಾತನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ನೀನು ಕೀರ್ತಿವಂತನಾಗಬೇಕು, ಕೀರ್ತಿಯನ್ನು ಸಾಧಿಸಬೇಕೆಂಬುದು ನನ್ನ ಆಸೆಯಾದರೂ ಕೂಡ, ಆದ್ರೆ ಸರಿಯಾದಂತಹ ಕಾಲ ಇದೆಲ್ಲ ಮಗನೇ. ನಾನು ಆವಾಗಲೇ ಹೇಳಿಲ್ವಾ, ನಿನ್ನ ಅಪ್ಪ ಮನೆ ಬಿಟ್ಟು ಹೋಗುವಾಗ ನಾನು ತುಂಬಾ ಗರ್ಭಿಣಿಯಾಗಿದ್ದವಳು. ಇನ್ನೇನು ಕೆಲವೇ ದಿನಗಳಲ್ಲಿ ನಿನ್ನ ಅಪ್ಪ ಮನೆಯನ್ನು ಬಂದು ಸೇರ್ತಾರೆ. ಸರಿ, ಆ ಸಂದರ್ಭದಲ್ಲಿ ಮಗ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡುವುದು? ಹಾಗಾಗಿ ನಿನಗೆ ಈಗ ಎಷ್ಟು ಬೇಕು ಅಷ್ಟನ್ನು ನಾನು ನಿನಗೆ ಹೇಳಿ ಕೊಡ್ತೇನೆ. ಹಸಿವಾದಾಗಲೇ ಊಟ ಮಾಡಬೇಕು ತಾಯಿ, ಹೊಟ್ಟೆ ತುಂಬಿದ ಊಟ ಮಾಡಬೇಕು, ಪ್ರಯೋಜನ ಆಗ್ತದ? ಹಾಗಲ್ಲ ಮಗ, ಅದಲ್ಲ. ಮತ್ತೆ ಎಲ್ಲಿಯಾದ್ರೂ ಅಪ್ಪ ಬರ್ತಾರೆ ಕಾಯಬೇಕು. ಮತ್ತೆ ಈಗ ಪ್ರಪಂಚ ಎಲ್ಲ ಏನಾಗಿದೆ ಗೊತ್ತಾ? ವಿದ್ಯೆಯನ್ನು ಕಲಿತೆ ಅಂತ ಹೇಳಿ ಮುಂದುವರುವವರೇ ಕಷ್ಟ. ಅಂತಂದ್ರೆ ನಾನು ಅಷ್ಟು ಮುಂದುವರೆದಿದ್ದೇನೆ ಅಂತ ಆದ್ರೆ ಒಂದು ಆಶೀರ್ವಾದ ನೀಡಿ ಕಳುಹಿಸುವಲ್ಲಿ ನಿಮಗೆ ಯಾಕೆ ಅಮ್ಮ? ಅಲ್ಲ, ನೀನು ಮುಂದುವರೆದಿದ್ದೆ ಎನ್ನುವಲ್ಲಿಗೆ ನನಗೆ ಸಂತೋಷ ಆಯ್ತು ಅಂತ ಹೇಳಿದ್ದಲ್ಲ, ಅದು ಹೋಗ್ಲಿಕ್ಕೆ ಸಮಯ ಆಗ್ಲಿಕ್ಕಿಲ್ಲ.
ಮುನಿಗಳೇ, ನಿಮ್ಮನ್ನು ನೋಡುವಾಗಲೇ ನನ್ನ ಮಹಿಮರು ಅಂತ ಹೇಳುವುದಕ್ಕೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ತಾವ್ಯಾರು, ಎಲ್ಲಿಂದ ಬಂದವರು, ನಮ್ಮಿಂದ ಏನಾಗಬೇಕು ಅಂತ ಹೇಳಿದ್ರೆ ಅದನ್ನು ನೆರವೇರಿಸುವುದಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಲಾಲಿದು ಕಲ್ಯಾಣಿ ವಿಜಯನೆಂಬರು ಎಲ್ಲ ಲಾಲಿದು ವಿಜಯನೆಂಬರು ಎಲ್ಲ ಕಾಳಿಯಾದಾತಕರು ಕಾಳಿಯಾದಾತಕರು ಮೂಲಮಂತ್ರದಿ ಸರ್ವ ಸಿದ್ಧಿಯ ಮೂಲಮಂತ್ರದಿ ಸರ್ವ ಸಿದ್ಧಿಯ ಕಾಳಿಗೆ ಇದು ಸತ್ಯವೋ ಮೂಲಮಂತ್ರದಿ ಸರ್ವ ಸಿದ್ಧಿಯ ಕಾಳಿಗೆ ಇದು ಸತ್ಯವೋ. ಕಲ್ಯಾಣಿ ಆ ರೀತಿಯಾಗಿ ಹೆಸರಿದ್ದ ಕಾರಣಕ್ಕಾಗಿ ಕರೆದದ್ದಲ್ಲ. ಯಾಕೆ ಕರೆದೆ? ಕಾರಣ ವಿಶೇಷವಾಗಿರುವಂತಹ ಉಳ್ಳವನ ಅಂತ ಕಾರಣಕ್ಕಾಗಿ ಈ ರೀತಿಯಾಗಿ ಕರೆದವನ. ಜೊತೆಗೆ ಇನ್ನೊಂದು, ಇಲ್ಲಿಯವರೆಗಾಗಿ ನಾನು ಬರುವುದಕ್ಕೂ ಪ್ರಮುಖವಾಗಿರುವಂತಹ ಕಾರಣ ಇದ್ದದ್ದು, ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ಆ ಮಹಾಕಾಳಿಯ ಆರಾಧಿಸುವವ ನಾನು. ನನ್ನ ಹೆಸರು ವಿಜಯಮುನಿ ಎಂಬುದಾಗಿ. ವಿಜಯಮುನಿ? ಹೌದು. ಸರ್ವ ಸಿದ್ಧಿಗಳನ್ನೆಲ್ಲ ಬಲ್ಲವ ನಾನಿದ್ದೇನೆ. ಇಲ್ಲಿಯವರೆಗಾಗಿ ನನ್ನಲ್ಲಿರುವಂತಹ ಸಕಲ ವಿದ್ಯೆಗಳನ್ನು ಯೋಗ್ಯನಾಗಿರುವಂತಹ ಶಿಷ್ಯನಿಗೆ ಧಾರೆ ಎರೆಯಬೇಕು ಎಂಬುದು ನನ್ನ ಆಸೆ. ಆ ಕಾರಣಕ್ಕಾಗಿ ಅತ್ತ ಇತ್ತ ನಾನು ಹುಡುಕುತ್ತಿರುವಂತಹ ಸಂದರ್ಭ ವಿಶೇಷವಾಗಿರುವಂತಹ ಪ್ರಭೆ, ವಿಶೇಷವಾಗಿರುವಂತಹ ಸೆಳೆತಕ್ಕೆ ನಾನು ಒಳಗಾದ ಕಾರಣಕ್ಕಾಗಿ ಇಲ್ಲಿಯವರೆಗಾಗಿ ಬಂದೆ. ಬರುವಾಗ ನಿಮ್ಮಿಬ್ಬರ ಮಾತನ್ನ ಕೇಳ್ತಾ ಇದ್ದವನು ನಾನು. ಹೌದು ಗುರುಗಳೇ, ನನ್ನ ಮಾತೇ ಕೇಳುವುದಿಲ್ಲ ಅವನು. ಅವನ ಮಾತುಗಳನ್ನ ಆಲಿಸಿದವ ನಾನಿದ್ದೇನೆ. ಅವನ ಮನದ ಬಯಕೆ ಏನು? ಸರ್ವ ಸಿದ್ಧಿಯನ್ನ ಪಡೆಯಬೇಕು ಎಂಬುದಾಗಿ. ನಾನು ಇಂತಹ ಶ್ರದ್ಧೆಯುಳ್ಳಂತಹ ಒಬ್ಬ ವ್ಯಕ್ತಿಯನ್ನೇ ಹುಡುಕ್ತಾ ಇದ್ದಬಹುದು. ಹಾಗಾಗಿ ಅವನನ್ನ ನನ್ನ ಜೊತೆ ಕಳುಹಿಸಿಕೊಟ್ಟೆ ಅಂತಾದ್ರೆ ಅವನಿಗೆ ಸರ್ವ ವಿದ್ಯೆಯನ್ನು ಹೇಳಿಕೊಡುವ ಹೊಣೆಗಾರಿಕೆ ನನ್ನದ. ಅರಸ ಧರ್ಮ ಜನಾಜಿ ದೇಶ ದಿಗ್ವಿಜಯಕ್ಕೆ ತೆರಳಿಗ ಪತಿ ದೇವನು. ಅರಸ ಧರ್ಮ ಜನಾಜಿ ದೇಶ ದಿಗ್ವಿಜಯಕ್ಕೆ ತೆರಳಿಗ ಪತಿ ದೇವನು. ದಿಗ್ವಿಜಯಕ್ಕೆ ತೆರಳಿಗ ಪತಿ ದೇವನು. ಸರಳನೀತನ ಜನ್ಮ ಕಾಲ ಅವನಿರುವ ವರದೆಯುತನಾಗಿರುವನು. ನಿಮ್ಮ ಮಾತನ್ನ ಕೇಳುವಾಗ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಉಂಟು. ನಿನ್ನ ಮಗನನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಟ್ಟೆ ಅಂತ ಆದ್ರೆ ಅವನನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ನಾನು ರೂಪಿಸ್ತೇನೆ ಖಂಡಿತವಾಗಿ ಅಂತ ಹೇಳ್ತಾ ಇದ್ದೀನಿ. ಕಳುಹಿಸಿಕೊಡಬೇಕೆನ್ನುವ ಹಾಗೆ ಮನಸ್ಸು ನನಗಿದ್ರೂ ಕೂಡ ಅದಕ್ಕೆ ಸರಿಯಾದಂತಹ ಕಾಲ ಇದಲ್ಲ. ಯಾಕಮ್ಮ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ? ಯಾಕೆಂದ್ರೆ ಅವನ ಅಪ್ಪ ಈಗ ಮನೆಯಲ್ಲಿ ಇಲ್ಲ. ಅವನು ಜನಿಸುವಂತಹ ಕಾಲದಲ್ಲಿ ನನ್ನವರು ರಾಜಸ್ವಯಂವರಕ್ಕೆ ಹೋದವರಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇಲ್ಲದೆ ಇವನನ್ನು ಕಳುಹಿಸುವುದು ಅದು ಉಚಿತವಲ್ಲ. ಹಾಗಾಗಿ ಅವರು ಬಂದ ಮೇಲೆ ನಾನು ಅಲ್ಲಿ ಕಳುಹಿಸಿ ನೀ ಇವನ ಮಾತೆ ಹೊರವಿಯಾನಿ ಇವನ ಮಾತೆ ಶಿಕ್ಷಣ ಮರುಳೇ. ನೋಡಮ್ಮ, ನೀನ್ ಆಡುವಂತ ಮಾತನ್ನ ಗ್ರಹಿಸಿದಬಹುದು. ಜೊತೆಗೆ ನೀನ್ಯಾರು, ನಿನ್ನ ಗಂಡ ಯಾರು, ಇದನ್ನೆಲ್ಲ ತಿಳಿದೇ ನಾನು ಬಂದವ. ಈಗ ನಿನ್ನ ಗಂಡ ಘಟೋತ್ಕಚ ಇಲ್ಲಿಲ್ಲ ಎಂಬುದನ್ನ ನಾನು ತಿಳಿದಿದ್ದೇನೆ. ಅವ್ರಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ನಿನ್ನ ಗಂಡನಲ್ಲಿ ವಿಜಯಮುನಿಗಳ ಕುರಿತಾಗಿ ಕೇಳಿದೆ ಅಂತಾದ್ರೆ ಅವರೂ ತಿಳಿದವರೇ ಇದ್ದಾರೆ. ಹೌದು, ಪರಸ್ಪರ ನಾವು ಪರಿಚಿತರೇ ಹೌದು. ಹಾಗಾಗಿ ನನಗೆ ಅನುಕೂಲ ಆದದ್ದು ಯಾವುದು?
ಅಂತಹ ಪರಿಚಿತರ ಮಗನೇ ಈ ರೀತಿಯಾಗಿ ಕಲಿಯುವುದಕ್ಕೆ ಪರಿತಪಿಸ್ತಾ ಇದ್ದಾನೆ ಅಂತಾದ್ರೆ ನಮಗನುಕೂಲ ಅಲ್ವೇ? ಹಾಗಾಗಿ ಸಮಾಧಾನ ಆಯ್ತು. ಮಾಡುವಂತ ಕಾರ್ಯದಲ್ಲಿ ಶ್ರದ್ಧೆ ಬೇಕು ಅಂದ್ರಲ್ಲ, ನಮಗೊಂದು ಆ ಕಾರಣಕ್ಕಾಗಿ ಹುಡುಕಿ ಬಂದೆ. ಈಗಲೂ ಹಾಗೆ ಇವನನ್ನೇ ನೀನಿಲ್ಲಿಟ್ಟುಕೊಂಡು ಹೊರೆದೆ ಅಂತ ಆದ್ರೆ ಸೀಮಿತವಾಗಿರುವಂತಹ ವಿದ್ಯೆಗಳನ್ನ ಬದುಕಿಗೆ ಬೇಕಾಗಿರುವುದನ್ನ ನೀನು ಹೇಳಿಕೊಡ್ತೀನಿ. ಆದ್ರೆ ಲೋಕಮುಖದಲ್ಲಿ ಇವನ ತನ ಏನು ಹೇಳುವುದನ್ನ ಪ್ರಕಟಿಸಬೇಕು ಅಂತ ಆದ್ರೆ ವಿಶೇಷವಾಗಿರುವಂತಹ ವಿದ್ಯೆಗಳ ಅವಶ್ಯಕತೆ ಇರುವುದು ಹೌದು. ಹಾಗಾಗಿ ಇವನನ್ನ ನನ್ನ ಜೊತೆ ಕಳುಹಿಸಿಕೊಡು, ಎಲ್ಲವನ್ನ ನಾನು ಹೇಳಿಕೊಡ್ತೇನೆ. ಇನ್ನು ಘಟೋತ್ಕಜ ಬಂದು ಹೇಳಿದಂತಾದ್ರೆ ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ವಿದ್ಯೆಯನ್ನ ಅಭ್ಯಾಸ ಮಾಡ್ತಾ ಇದ್ದಾನೆ ಮಗ ಅಂತ ಹೇಳು. ನನ್ನನ್ನು ನೋಡುವುದಕ್ಕೆ ಆ ಕಡೆ ಬರಬಹುದು. ನಿಮ್ಮ ಮನಸ್ಸಿನ ಗೊಂದಲ ಏನು? ಜನನಿ ಸಂಶಯವ ಬಿಡುವುದು ಜನನಿ ಸಂಶಯವ ಬಿಡುವುದು ಚಿನ್ನವನೊಡನೆ ಘನತ ಬೋಧಿಕ ಪಟಿಯಲ್ಲ ಘನತ ಬೋಧಿಕ ಪಟಿಯಲ್ಲ ಕನಕ ವಸ್ತುವನಿಗೆ ಈಶ್ವರಿಯ ಕಥೆ ಬದಲೆಯೇ ಅನುಮಾನ ಬೇಡಿ ಬಗೆಗೆ ಸಂಶಯ ಸಹಜ ತಾಯಿ. ಏಕಾಏಕಿಯಾಗಿ ನಾವು ಮಾತಾಡುತ್ತಿರುವಂತಹ ಕಾಲಕ್ಕೆ ಇವರು ಬಂದ್ರು. ಇವರು ಯಾರು ಎತ್ತ ಎನ್ನುವುದು ಪೂರ್ವಾಪರ ನಮಗೆ ಗೊತ್ತಿಲ್ಲ. ಮಗನನ್ನ ಕಳುಹಿ ಕೊಡು ಅಂತ ಹೇಳಿದಾಗ ಅದು ಹೇಗೆ ಕಳಿಸ್ಲಿಕ್ಕಾಗ್ತದೆ? ಅದಕ್ಕಾಗಿ ಜನನೇ ಸಂಶಯ ಬಿಡು, ಘನತಪೋನಿಧಿಗಳು ಕಪಟಿ ಅಲ್ಲ. ನಾನು ಅದಕ್ಕಾಗಿ ಹೇಳಿದ್ದಮ್ಮ, ಬರುವ ಕಾಲವು ಇದೆಂಬ ಧೈರ್ಯವು ಯಾವುದಕ್ಕಾಗಿ ಸಮರ್ಪಕವಾದಂತ ಕಾಲ ಎನ್ನುವುದು ಕೂಡಿ ಬರಬೇಕು. ಆ ಕಾಲದ ನಿರೀಕ್ಷೆಯಲ್ಲಿ ನಾವಿರಬೇಕು, ಬಿಟ್ರೆ ಕಾಲವನ್ನು ಅತಿಕ್ರಮಿಸಿ ನಾವು ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಆ ಈಶ್ವರಿಯ ಕೃಪೆ ನಮ್ಮ ಮೇಲೆ ಉಂಟು ಎನ್ನುವುದಕ್ಕೆ ಇದೊಂದೇ ಸಾಕ್ಷಿ. ಸಕಾಲದಲ್ಲಿ ಇವರು ಬಂದ್ರು. ನಾನು ಕಲಿಯಬೇಕೆನ್ನುವಂತ ವಿದ್ಯೆಯು ಸರ್ವಸಿದ್ಧಿ, ಇವರು ಪಡೆದುಕೊಂಡಿರುವಂತಹ ವಿದ್ಯೆಯು ಅಂತ ಮಹತ್ತರವಾದದ್ದು. ಅದನ್ನು ಯೋಗ್ಯರಾದವರಿಗೆ ಕೊಡಬೇಕೆನ್ನುವಂತ ತೀರ್ಮಾನದಲ್ಲಿ ಇವರು ಇದ್ದಾರೆ ಅಂತಾದ್ರೆ ಇದು ನನ್ನ ಪಾಲಿನ ಪರ್ವಕಾಲ. ಅವರ ಮೇಲೆ ಸಂಶಯ ಬೇಡ. ಈಶ್ವರಿಯ ಕೃಪೆಯಿಂದಲಾಗಿ ಮುನ್ನಡೆದಂತ ಅವರು ನನ್ನನ್ನು ಅವರ ಕೃಪೆಯ ಅಡಿಯಲ್ಲಿ ಬದುಕುವುದಕ್ಕಾಗಿ ಅವರ ಇಲ್ಲಿವರೆಗಾಗಿ ಕಳುಹಿಕೊಟ್ಟರು. ಅದಕ್ಕಾಗಿ ಇವರ ಮಾತಿಗೆ ಒಪ್ಪಿ ಅವರನ್ನ ನನ್ನನ್ನ ಕಳುಹಿಕೊಟ್ಟಿ ಅಂತಾದ್ರೆ ತಂದೆ ಇಲ್ಲಿಗೆ ಬಂದಂತಾದ್ರೆ ಅವರೇ ಹೇಳಿದ್ರು, ಹತ್ತಿರದಲ್ಲೇ ಇರುವಂತಹ ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ನಾನಿದ್ದೇನೆ. ತಂದೆ ಅಲ್ಲಿಗೆ ಬರ್ತಾರಲ್ಲ, ಮತ್ತೆ ಸಮಸ್ಯೆ ಯಾಕಮ್ಮ, ಕಳುಹಿಕೊಡ್ಬೋದಲ್ಲ? ಆಗಬಹುದು ಮಗ. ನಿನ್ನ ಆತ್ಮವಿಶ್ವಾಸವನ್ನು ನೋಡುವಾಗ ನನಗೂ ಒಂದು ರೀತಿಯ ಏನೇ ಸಂಕಷ್ಟ ಬಂದರೂ ಅದನ್ನು ಜಯಿಸ್ತಿ ಎನ್ನುವಂತಹ ವಿಶ್ವಾಸ ನನ್ನಲ್ಲಿ ಉಂಟು. ಗುರುಗಳೇ, ಬಹಳ ಮುತ್ತಿನಿಂದ ಸಾಕಿ ಬೆಳೆಸಿದ್ದೇನೆ. ಹೌದು, ಎಲ್ಲಿಯಾದ್ರೂ ನೀವು ಅವನಿಗೆ ವಿದ್ಯೆ ಹೇಳಿಕೊಡುವಾಗ ಸ್ವಲ್ಪ ಸಿಟ್ಟು ಮಾಡಿಕೊಂಡ ಸರಿಯಾಗಿ ಕಲಿಲಿಲ್ಲ ಎನ್ನುವಂತ ಕಾರಣಕ್ಕಾಗಿ ಇವನನ್ನು ನೋಡಿದಾಗಲೇ ನನಗೆ ಅರ್ಥ ಆಗ್ತದೆ. ಇವನಿಗೆ ಸಂಪೂರ್ಣ ಹೇಳಬೇಕು ಅಂತಿಲ್ಲ, ಒಂದು ಕಾಲ್ ಭಾಗ ಹೇಳಿದ್ರೆ ಸಾಕು, ಮುಕ್ಕಾಲ್ ಭಾಗ ಅವನೇ ಬರೀತಾನೆ. ಹಾಗಾಗಿ ಅವನಲ್ಲಿ ಕೈ ಮಲ್ಲಿದ್ದೇನೆ. ಆಗಲಿ, ಅವನ ಸಂಪೂರ್ಣ ಹೊಣೆಗಾರಿಕೆ ನಿಮ್ಮ ಆಗಲಿ. ಗುರುಗಳು ನೋಡಿದ್ರೆ ಅರ್ಥ ಆಗುದಿಲ್ಲ, ಯಾರಿಗೂ ಬೈಬವರಲ್ಲ, ಅಂತ ತೇಜಸ್ಸನ್ನು ಹೊಂದಿದವರು. ಅಂತ ಗುರುಗಳಿಗಿಂತ ಯೋಗ್ಯ ಶಿಷ್ಯನೇ ಸಿಕ್ಕಿದ್ದಾನೆ. ನಮಗೂ ಒಂದು ರೀತಿ ಹೆಮ್ಮೆ. ಇದು ನಮ್ಮ ಪಾಲಿನ ಭಾಗ್ಯ ಎನ್ನುವುದಕ್ಕಿಂತ ಈಶ್ವರಿಯ ಕೃಪೆ ಅಂತ ತಿಳಿಯುವುದು. ಹಾಗಾಗಿ ಇನ್ನು ನಿನ್ನ ಮತ ಬೇಕು ಅಂತ ಆದ್ರೆ ಕ್ಷೇತ್ರಕ್ಕೆ ಬರಬೇಕು. ಹಾಗೆಯೇ ಮಗನೇ, ಗುರುಗಳು ಹೇಳಿಕೊಟ್ಟಿದ್ದನ್ನು ಸರಿಯಾಗಿ ಅಭ್ಯಾಸ ಮಾಡು. ಆದಷ್ಟು ಬೇಗ ವಿದ್ಯೆ ಕಲಿತು ಮನೆಗೆ ಬಾ. ನಿನ್ನ ದಾರಿ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಅಪ್ರಾಣ ಕಳಿಸಿಕೊಡ್ತೇನೆ. ನೇರವಾಗಿ ಅವನಿಗೆ ಸಕಲ ವಿದ್ಯೆಗಳನ್ನು ತಿಳಿದ ಬಂದಿದ್ದಿ. ಸರ್ವ ಸಿದ್ಧಿ ಅನ್ನುವಂಥದ್ದು ಈಗ ನಿನ್ನಲ್ಲಿದೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಈ ಒಂದು ಖಡ್ಗವನ್ನು ನಿನ್ನ ಪಾಲಿಗೆ ಕೊಡ್ತಾ ಇದ್ದೇನೆ. ಕಾಳಿಕಾ ಶಕ್ತಿ ಉಳ್ಳಂತಹ ಈ ಖಡ್ಗ, ಇದನ್ನ ನೀನು ಪಡೆಯಬೇಕು. ಜೊತೆಗೆ ಅನತಿ ದೂರದಲ್ಲಿ ಕಾಣ್ತಾ ಇದ್ದೀಯಲ್ಲ ಕಾಳಿಕಾ ದೇವಿಯ ಗುಡಿ, ಅಲ್ಲಿ ನಾನು ತಪಸ್ಸನ್ನು ಮಾಡುವುದಕ್ಕೆ ಮುಂದಾಗ್ತೇನೆ. ಆದ್ರೆ ನಾ ತಪಸ್ಸನ್ನ ಮಾಡುವಂತಹ ಸಂದರ್ಭ ಗಜಕರ್ಣನೆಂಬಂತಹ ಮಾಯಾವಿ ಬಾಳು ಉಪದ್ರ ಕೊಡ್ತಿದ್ದಾನ. ಹಾಗಾಗಿ ಅವ ಇಲ್ಲಿಯವರೆಗಾಗಿ ಬರಬಾರದು. ಅದರ ಅವನ ನೀನು ನಿಗ್ರಹಿಸಬೇಕು. ರಕ್ಷಣಾ ಕಾರ್ಯದಲ್ಲಿ ನಿರತನಾಗಿರು. ಒಳ್ಳೆಯದಾಗಲಿ. ಇದರಿಂದ ಪಾಲಿನ ಯೋಗ ಭಾಗ್ಯನವಾಗಿದೆ. ಹಿಂದೆ ಕಾಳಿಯ ಪ್ರತ್ಯಕ್ಷರಾಗಿ ವಿಶೇಷವಾದಂತಹ ಅಕ್ಷಯ ಘಟಕವೊಂದನ್ನು ನೀಡಿದ್ದಾಳೆ.
ಇದರ ವಿಶೇಷತೆ ಏನು ಗೊತ್ತಾ? ಹಾ ಯುದ್ಧದ ನಂತರದಲ್ಲಿ ಆಗುವಂತಹ ತೀರ್ಮಾನ ಇದು ಪ್ರಾರಂಭದಲ್ಲಿಯೇ ತಿಳಿಸ್ತದೆ. ಅಂಥದೊಂದು ವಿಶೇಷವಾದಂತಹ ಕಠಿಣ ತಾಯಿಯಿಂದ ನನ್ನ ಪಾಲಿಗೆ ಲಭಿಸಿದ್ದು. ಗುರುಗಳೇ ಹೇಳಿದ್ರಲ್ಲ, ಇಲ್ಲಿ ಗಜಕರ್ಣನ ಉಪಟಳ ಉಂಟು, ಹಾ. ರಕ್ಷಣಾರ್ಥಿಯಾಗಿ ನೀನು ನಿಲ್ಲಬೇಕೆನ್ನುವ ಹಾಗೆ. ಎಂತಹ ಮಾಯಾವಿಯೇ ಬಂದ್ರು ಅವನ ಮಾಯೆಯನ್ನು ಹರಿಯುವುದಕ್ಕೆ